ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಖಾರ ಪೊಂಗಲ್ನ ಮಾಡ್ತಾ ಇದ್ದೀನಿ. ನಾ ಮಾಡ್ತಾ ಇರೋ ವಿಧಾನದಲ್ಲಿ ಮಾಡೋದ್ರಿಂದ ಎಷ್ಟೇ ಒತ್ತಿಟ್ರೂ ಗಟ್ಟಿಗಾಗಲ್ಲ, ಹಾಗೆಯೇ ತುಂಬಾ ರುಚಿಕರವಾಗಿರುತ್ತೆ. ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ 1 ಲೋಟ ಹೆಸರುಬೇಳೆನ ಹುರಿದು ಅದಕ್ಕೆ 4 ಲೋಟ ನೀರನ್ನ ಸೇರಿಸಿ ಕುಕ್ಕರ್ನಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸಿ ಕುಕ್ಕರ್ಗೆ ಬೇಯಿಸೋಕೆ ಇಟ್ಕೊಂಡಿದ್ದೆ. ಹಾಗೆಯೇ 2 ಲೋಟ ಅಕ್ಕಿಗೆ 8 ಲೋಟ ನೀರನ್ನ ಸೇರಿಸಿ ಚಿಕ್ಕ ಲೋಟದಲ್ಲಿ ತಗೊಂಡಿರೋದು ನಾನು, ಕಾಫಿ ಲೋಟದಲ್ಲಿ, ಅದನ್ನು ಕುಕ್ಕರ್ಗೆ ಹಾಕಿ ಎರಡೆರಡು ವಿಸಿಲು ಕೂಗಿಸ್ಕೊಂಡಿದ್ದೀನಿ. ಇವಾಗ ಒಟ್ಟಿಗೆ ಒಂದು ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಆನಂತರ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡ ನಂತರ ಇದನ್ನು ಮಧ್ಯಮ ಉರಿನಲ್ಲಿ ಕುದಿಯೋಕ್ಕೆ ಇಡ್ತೀನಿ. ಆನಂತರ ಇನ್ನೊಂದು ಕಡೆಯಲ್ಲಿ ನಾನು ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ. ನಾನು ನೀರನ್ನ ಕುಕ್ಕರ್ಗೆ 1 ಲೋಟ ಹೆಸರು ಬೇಳೆಗೆ 4 ಲೋಟ ಹಾಗೆಯೇ ಅಕ್ಕಿಗೆ 8 ಲೋಟ ನೀರನ್ನ ಸೇರಿಸಿ ಬೇಯಿಸಿರೋದ್ರಿಂದ 2 ಲೋಟಕ್ಕೆ 8 ಲೋಟ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನೀರಿನ ಪ್ರಮಾಣ ಆನಂತರ ಬೇಕಿದ್ದಲ್ಲಿ ಇನ್ನೊಂದು ಲೋಟ ಅಷ್ಟು ಇಡಿಸುತ್ತೆ, ಅಷ್ಟೇ, ಗಟ್ಟಿಯಾಗಲ್ಲ, ಇದೇ ಥರ ಇರುತ್ತೆ. ಇವಾಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಮೆಣಸು 1 ಟೇಬಲ್ ಸ್ಪೂನಷ್ಟು ಹಾಗೆಯೇ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹುರಿದಿಲ್ಲ, ಹಾಗೆಯೇ ಅರ್ಧಂಬರ್ಧ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಗೆಯೇ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆನ ಇಟ್ಕೊಂಡು 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ 15ರಿಂದ 20 ಮೆಣಸುಕಾಳು ಹಾಗೆ ಅರಿಶಿನ ಪುಡಿ, 2 ಚಿಟಿಕೆಯಷ್ಟು 8 ಹಸಿಮೆಣಸಿನ್ಕಾಯಿ ಸೀಳಿರೋದು ಹಾಗೆಯೇ ಜೀರಿಗೆ, ಸಾಸಿವೆನ ಹಾಕ್ಕೊಂಡೆ. ಆನಂತರ ಕರಿಬೇವು ಸೊಪ್ಪನ್ನ ಸ್ವಲ್ಪ ಒಂದು 3-4 ಕಡ್ಡಿಯಷ್ಟು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇದು ಸ್ವಲ್ಪ ಬಾಡೋವರೆಗೂ ಹುರ್ಕೊಳ್ತೀನಿ. ಹುರ್ಕೊಂಡ ನಂತರ ನಾನಿಲ್ಲಿ ಗೋಡಂಬಿನ ಸೇರಿಸ್ಕೊಳ್ತೀನಿ. ಗೋಡಂಬಿನ ಸೇರಿಸ್ಕೊಂಡು ಹುರ್ಕೊಂಡು ಆನಂತರ ಇದಕ್ಕೆ ನಾನು ಶುಂಠಿನ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಳ್ತೀನಿ. 2 ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತೀನಿ. ಗೋಡಂಬಿ ನಾನು ಒಂದು 20ರಿಂದ 25ರಷ್ಟು ತಗೊಂಡಿದ್ದೀನಿ. ಇಷ್ಟೂ ಸಣ್ಣ ಉರಿನಲ್ಲಿ ಹುರ್ಕೊಂಡಾಗಿದೆ. ಇವಾಗ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಿದ್ದೀನಿ. ಹಸಿ ಕೊಬ್ಬರಿ ಇದ್ರೂ ಆಗುತ್ತೆ. ಇವಾಗ ಇಷ್ಟು ಪದಾರ್ಥನೂ ಬೇಯ್ತಾ ಇರುವಂತಹ ಹೆಸರುಬೇಳೆ ಮತ್ತು ಅಕ್ಕಿ ಮಿಕ್ಸ್ ಏನಿದೆ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ತುಪ್ಪನ ಹಾಕ್ಕೊಳ್ತೀನಿ. ಹಾಗೆ ನಾನು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಮೆಣಸು ಜೀರಿಗೆ ಪುಡಿನೂ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿ ಕುದಿಸ್ಕೋತೀನಿ. ನಾನು 1 ನಿಂಬೆಹಣ್ಣಿನ ರಸನ ಇವಾಗ ಸೇರಿಸ್ಕೊಂಡೆ. ಆನಂತರ ಈ ರೀತಿ ಕುದಿಸ್ಕೊಳ್ತೀನಿ. ತುಪ್ಪ ನಾನಿಲ್ಲಿ 4ರಿಂದ 5 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇಷ್ಟಾದರೆ ಖಾರ ಪೊಂಗಲ್ ರೆಡಿಯಾಗುತ್ತೆ. ಇವಾಗ ನಾನು ಇದಕ್ಕೆ ಚಟ್ನಿನ ರೆಡಿ ಮಾಡ್ಕೊಳ್ತಿದ್ದೀನಿ. 1/2 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ, 1 ಹಿಡಿಯಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಡ್ಡಿ ಕರಿಬೇವು, 6 ಬೇಳೆಯಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ಸೇರಿಸ್ಕೊಂಡೆ. ಹಾಗೆ 4 ಹಸಿಮೆಣಸಿನ್ಕಾಯಿನ ಸ್ಟವಲ್ಲಿ ಸುಟ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ. ಆನಂತರ ಒಂದು 4 ಕಡ್ಡಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.